ಕಲಬುರಗಿ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸಿಎಇಐಆರ್ ಪೋರ್ಟಲ್ನಲ್ಲಿ ದೂರು ರಿಟಿಕ್. ಕಲಬುರಗಿ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ಆಧರಿಸಿ ಬರೋಬ್ಬರಿ 237 ಮೊಬೈಲ್ಗಳನ್ನು ಪತ್ತೆ ಮಾಡಿದ್ದಾರೆಂದು ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಹೇಳಿದ್ದಾರೆ. ಕಲಬುರಗಿಯ ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಅವರು ಪತ್ತೆಯಾದ 237 ಮೊಬೈಲ್ಗಳನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ರು. ಇನ್ನು ಜಿಲ್ಲೆಯ ವಿವಿಧೆಡೆ ಸಾರ್ವಜನಿಕರು ಮೊಬೈಲ್ ಕಳೆದುಕೊಂಡು ಮತ್ತು ಮೊಬೈಲ್ ಕಳ್ಳತನವಾಗಿದ್ದರ ಬಗ್ಗೆ ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿದ್ರು. ದೂರಿನ ಅನ್ವಯ ಕಾರ್ಯಾಚರಣೆಯನ್ನ ನಡೆಸಿದ ಪೊಲೀಸರು 237 ಮೊಬೈಲ್ಗಳನ್ನು ಜಪ್ತಿ ಮಾಡಿಕೊಂಡು ನಗರದಲ್ಲಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಸಾರ್ವಜನಿಕರು ಮೊಬೈಲ್ ಕಳೆದುಕೊಂಡರೆ ಮತ್ತು ಕಳ್ಳತನವಾದರೆ ಕಡ್ಡಾಯವಾಗಿ ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಬೇಕೆಂದು ಎಸ್ಪಿ ಸೂಚಿಸಿದ್ದಾರೆ. ಅಡ್ಡೂರು ಶ್ರೀನಿವಾಸುಲು ಎಸ್ಪಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ NKS TV4 ಕಲಬುರಗಿ. ಪರ್ಸೆಂಟೇಜ್ ಇದೆ. ನಾವು ಏನು ಒನ್ಸ್ ನಾವು ಎಂಟ್ರಿ ಈಗ ಎಲ್ಲ ಮೊಬೈಲ್ಸ್ ಯೂಸ್ ಮಾಡೋದಿಲ್ಲ. ಈಗ ಕೆಲವು ಕಡೆ ಅದು ಮಿಸ್ ಆಗಿರೋ ಒಂದು ಕಡೆ ಬಿದ್ದು ಹೊಲಕ್ಕೆ ಹೋದಾಗ ಬಿದ್ದಿರುತ್ತದೆ. ಅದು ಯಾರಿಗೂ ಬಳಸಲಿಕ್ಕೂ ಅಥವಾ ಯಾರಿಗೂ ಸಿಕ್ಕಿರುವುದಿಲ್ಲ. ಈಗ ನಮ್ಮದು ಟೋಟಲ್ ನಂಬರ್ಸ್ ಇಲ್ಲ, ಬಟ್ ನಮ್ಮ ಪರ್ಸೆಂಟೇಜ್ 50% ಇದೆ ರಿಕವರಿ ಪರ್ಸೆಂಟೇಜ್. ಕಳ್ಳತನ ಓನ್ಲಿ ಇದು ಸಿಆರ್ ಪೋರ್ಟಲ್ ಮುಖಾಂತರ ಮಾತ್ರ. FIR ರಿಲೇಟೆಡ್ ಕೇಸಸ್ ಇನ್ಫಾರ್ಮೇಶನ್ ಇಲ್ಲ. ಇದು ಬರೀ ಅವ್ರು ಕಲ್ಕೊಂಡಿದ್ಮೇಲೆ ಆ ಡೀಟೇಲ್ಸ್ ಬಂದು ಎಂಟ್ರಿ ನಮ್ಮ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡ್ತಾರೆ, ಅವ್ರು ಟ್ರ್ಯಾಕ್ ಮಾಡಿ ರಿಕವರಿ ಮಾಡ್ತೀವಿ. ಆಲ್ಮೋಸ್ಟ್ 2 months ಅಲ್ಲಿ ಡೇಟಾ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಇದೇ ತರ ಮಾಧ್ಯಮದ ಮುಖಾಂತರ ನಾವು ಅವ್ರ ಸಮಕ್ಷಮದಲ್ಲಿ ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಮತ್ತು ಲಾಸ್ಟ್ 2 months ಅಲ್ಲಿ ನಾವು ರಿಕವರ್ ಮಾಡಿ ಮತ್ತೆ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ. ಟೋಟಲ್ 265 ಮೊಬೈಲ್ಸ್. ನಾನು ಡೀಟೇಲ್ಸ್ ಬೇಕಾದ್ರೆ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಇದು FIR ರಿಲೇಟೆಡ್ ಅಲ್ಲ, ಬಟ್ ಓನ್ಲಿ ಸಿಇಆರ್ ಪೋರ್ಟಲ್ ಮುಖಾಂತರ. ಕಲಬುರಗಿ ಜಿಲ್ಲೆಯ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳುವಾದ ಮತ್ತು ಕಾಣೆಯಾಗಿರುವ ಮೊಬೈಲ್ ಫೋನ್ಗಳನ್ನು ಪೊಲೀಸ್ ಸ್ಟೇಷನ್ಗೆ ಬಂದು ಸಿಇಐಆರ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ ಮೇಲೆ ಅದು ಬೇರೆ ಬೇರೆ ಕಡೆ ಎಲ್ಲ ಮೊಬೈಲ್ ಫೋನ್ ಇರುವುದ್ರ ಬಗ್ಗೆ ಪತ್ತೆ ಹಚ್ಚಿ ಅದೆಲ್ಲ ರಿಕವರಿ ಮಾಡಿ ಇವತ್ತು ನಾವು ವಾರಸುದಾರರಿಗೆ ಹಿಂದಿರುಗಿಸುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಟೋಟಲ್ ನಮಗೆ ಇವತ್ತು 4 ಸಬ್ ಡಿವಿಷನ್ಸ್ ಆಲಂದು, ಗ್ರಾಮೀಣ್, ಶಾಬಾದ್, ಚಿಂಚೋಳಿ ಮತ್ತು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಎಲ್ಲ ಈ 4+4 ಸಬ್ ಡಿವಿಷನ್ ಪ್ಲಸ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಇಐಆರ್ ಪೋರ್ಟಲ್ ಮುಖಾಂತರ ನಾವು 237 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಲ್ಲಿ ಪತ್ತೆ ಹಚ್ಚಿ ಅವ್ರಿಗೆ ಇವತ್ತು ನಾವು ರಿಟರ್ನ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಆನಂದ್ ಉಪವಿಭಾಗದಲ್ಲಿ 56 ಮೊಬೈಲ್ ಫೋನ್ಸ್ ನಾವು ರಿಕವರ್ ಮಾಡಿದ್ದೇವೆ ಮತ್ತು ರೂರಲ್ ಸಬ್ ಡಿವಿಷನ್ನಿಂದ 36 ಮೊಬೈಲ್ ಫೋನ್ಸ್ ನಾವು ರಿಕವರಿ ಮಾಡಿದ್ದೇವೆ. ಶಹಾಬಾದ್ ಸಬ್ ಡಿವಿಷನ್ನಿಂದ 88 ಮೊಬೈಲ್ ಫೋನ್ಸ್ ಮತ್ತು ಚಿಂಚೋಳಿ ಸಬ್ ಡಿವಿಷನ್ನಿಂದ 63 ಮೊಬೈಲ್ ಫೋನ್ಸ್. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಿಂದ 22 ಮೊಬೈಲ್ ಫೋನ್ಸ್. ಒಟ್ಟಾರೆ 265 ಕರೆಕ್ಷನ್ ಇದೆ. 237 ಪ್ಲೇಸಲ್ಲಿ 265 ಮೊಬೈಲ್ ಫೋನ್ಸ್ ನಾವು ಇವತ್ತು ಪತ್ತೆ ಹಚ್ಚಿದ್ದೇವೆ. ಸೊ ಈ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಮತ್ತು ಇದು ಸಾಕಷ್ಟು ಎಫರ್ಟ್ಸ್ ಎಲ್ಲ ನಮ್ಮ ಸಿಇಆರ್ ಪೋರ್ಟಲ್ ಪ್ರತಿ ಠಾಣೆಗಳಲ್ಲಿ ಸಿಇಆರ್ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಿ ಮೊಬೈಲ್ ಫೋನ್ ರಿಕವರಿ ಮಾಡಲಿಕ್ಕೆ ಡೆಡಿಕೇಟೆಡ್ ಆಗಿ ಒಬ್ಬ ಸಿಬ್ಬಂದಿ ನಾವು ಎಲ್ಲ ಠಾಣೆಗಳಲ್ಲಿ ನಾವು ನೇಮಕ ಮಾಡಿದ್ದೇವೆ. ಅವರು ಕಂಟಿನ್ಯೂಸ್ ಆಗಿ ಯಾರಾದರೂ ಮೊಬೈಲ್ ಫೋನ್ ಕಳೆದುಕೊಂಡಿದ್ದಲ್ಲಿ ಸ್ಟೇಷನ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವರ ಮೊಬೈಲ್ ಫೋನ್ ನಂಬರು, IMEI ನಂಬರು ಸ್ವೀಕರಿಸಿಕೊಂಡು ಸಿಇಆರ್ ಪೋರ್ಟಲ್ ತಕ್ಷಣ ಎಂಟ್ರಿ ಮಾಡಿದ ತಕ್ಷಣ ಅದು ರಿಕವರ್ ಎಲ್ಲಿ ಟ್ರೇಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮಗೆ ರಿಪೋರ್ಟ್ ಜನರೇಟ್ ಆಗುತ್ತೆ. ಆ ರಿಪೋರ್ಟ್ ಆದಾದ್ಮೇಲೆ ಎಲ್ಲಿ ಟ್ರೇಸ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ಲೋಕಲ್ ಪೊಲೀಸ್ ಸ್ಟೇಷನ್ ಮುಖಾಂತರ ಅಥವಾ ಡೈರೆಕ್ಟ್ ಆಗಿ ಸಂಪರ್ಕ ಮಾಡಿ ನಾವು ಮೊಬೈಲ್ ಫೋನ್ ರಿಕವರ್ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಸತತವಾಗಿ.
ಈಗ ರೀಸೆಂಟ್ ಆಗಿ ನಾವು ಮೊಬೈಲ್ ಫೋನ್ಸ್ ರಿಕವರ್ ಮಾಡಿ ಕೊಟ್ಟಿದ್ದೇವೆ ಮತ್ತು ಲಾಸ್ಟ್ ಆಲ್ಮೋಸ್ಟ್ 1-2 ಮಂತ್ಸ್ ಅಲ್ಲಿ ಮತ್ತೆ ನಾವು 265 ಮೊಬೈಲ್ ಫೋನ್ ರಿಕವರ್ ಮಾಡಿದ್ದೇವೆ. ಅದಕ್ಕೆ ಈ ಉತ್ತಮ ಕೆಲಸ ಮಾಡಿದಂಥ ಎಲ್ಲ 4 ಸಬ್ ಡಿವಿಷನ್ ಡಿವೈಎಸ್ಪಿಸ್ಗೂ, ಇನ್ಸ್ಪೆಕ್ಟರ್ಸ್ಗೂ ಮತ್ತು ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಸ್ಗೂ ಮತ್ತು CER ಪೋರ್ಟಲ್ ಸಿಬ್ಬಂದಿಗೂ ಮತ್ತು ಅದು ಪತ್ತೆ ಹಚ್ಚಿ ರಿಕವರಿ ಮಾಡುವುದರಲ್ಲಿ ಎಫರ್ಟ್ಸ್ ಮಾಡಿದಂಥ ಎಲ್ಲ ಕಾನ್ಸ್ಟೇಬಲ್ಗೂ, ಅದೇ ರೀತಿಯಿಂದ ಎಸ್ಪೆಷಲಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೂ, ಯಾಕಂದರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅವರು ನೋಡಲ್ ಆಫೀಸರ್ ಆಗಿ ಇದ್ದಾರೆ ಈ CER ಪೋರ್ಟಲಲ್ಲಿ. ಅವರೇ ರಿಪೋರ್ಟ್ಸ್ ಎಲ್ಲ ಜನರೇಟ್ ಮಾಡೋದು, ಸ್ಟೇಷನ್ಗೆಲ್ಲ ಕಳಿಸೋದು, ರಿಪೋರ್ಟ್ಸ್ ಆದಾದ್ಮೇಲೆ ಇವರು ಪತ್ತೆ ಹಚ್ಚೋ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದರಿಂದ ನಾನು ಎಲ್ಲ ಉತ್ತಮ ಕೆಲಸ ಮಾಡಿದವ್ರಿಗೆ ಎಲ್ಲರಿಗೂ ನಾನು ಈ ಸಭೆ ಮುಖಾಂತರ ನಾವು ಈ ಕಾರ್ಯಕ್ರಮದ ಮುಖಾಂತರ ನಾವು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಎಲ್ಲರಿಗೂ ನಾನು ಹೇಳುವುದೇನೆಂದರೆ, ರಿಕವರಿ ಅನ್ನೋದು ಕಡ್ಡಾಯವಾಗಿ ಆಗುತ್ತೆ ಅನ್ಲೆಸ್ ಅವರು ಎಲ್ಲೋ ಅಂದರೆ ಮಿಸ್ಟೇಕ್ ಎಲ್ಲೋ ಬಿದ್ದಿರೋದು, ಅದು ಯಾರು ನೋಡಿಲ್ಲ, ಯಾರು ಬಳಸಿಲ್ಲ, ಯಾರು ರಿಕವರಿ ಆಗಿಲ್ಲ, ಯಾರು ಯೂಸ್ ಮಾಡಿಲ್ಲ ಅಂತ ಮೊಬೈಲ್ಸ್ ಮಾತ್ರ ರಿಕವರಿ ಮಾಡೋದು ಕಷ್ಟ. ಅದರ್ವೈಸ್ ಆಲ್ಮೋಸ್ಟ್ ನಮ್ಮದು ಎಲ್ಲ ಮೊಬೈಲ್ ಫೋನ್ಸು ಟ್ರ್ಯಾಕ್ ಮಾಡಿರುವಂಥ ಟ್ರೇಸ್ ಆಗಿರೋ ಎಲ್ಲ ಮೊಬೈಲ್ ಫೋನ್ಸ್ ರಿಕವರಿ ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರಿಗೆ ನನ್ನ ಮನವಿ ಏನಂದರೆ, ತಮ್ಮ ಮೊಬೈಲ್ ಕಳ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಎಲ್ಲಿದ್ರು ಆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ತಮ್ಮದು ಫೋನ್ ನಂಬರು IMEI ನಂಬರ್ ಕೊಟ್ಟಿದ್ದಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ತೀವಿ. ತಮ್ಮ ಮೊಬೈಲ್ ಫೋನ್ ಟ್ರೇಸ್ ಆಗಿ ರಿಕವರಿ ಮಾಡಿದ ತಕ್ಷಣ ತಮಗೆ ನಾವು ಇನ್ಫಾರ್ಮ್ ಮಾಡ್ತೀವಿ.